ಈ ನಮ್ಮ ಅಪ್ಪ ಎತ್ಲಾಗ ಓತು ಅಂತ ಕಾಣಣ ತೋಟದಲ್ಲಿರ್ತೆ ಹೋಗ್ಲ ಮಗ ಒಂಚೂರು ಮೇವ್ಗಿ ಎತ್ಕೊಂಬ ಅಂತ ಕಳ್ಸಿ ನಮ್ಮಮ್ಮ ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲಪ್ಪ. ನಮ್ಮಪ್ಪ ಏನಾರ ಹಸ್ಕೊಂಡಿರ್ಕೊಂಡು ಹೋಯ್ತ ಮನೆ ಕಡೆಗೆ ಏನು ಅಂತ ನೋಡೋಣಪ್ಪ. ಅಪ್ಪಯ್ಯ ಅಪ್ಪಯ್ಯ ಏನ್ ಮಾಡ್ತಿದ್ಯಪ್ಪಯ್ಯ, ಎಲ್ಲಿದ್ಯಾ? ಯಾರು ಯಾರದು? ಅಪ್ಪಯ್ಯ ನಾನ್ ಕಣಪ್ಪಯ್ಯ, ಸೀನಪ್ಪ. ಏನ್ ಮಾಡ್ತಿದ್ಯಪ್ಪಯ್ಯ? ಇವನ್ ಯಾಕೆ ಬಂದಪ್ಪ ಇವತ್ತು ತೋಟದ ಕಡೆಗೆ? ಹಿಂಗ ಅಪರೂಪಕ್ಕೆ ತೋಟದ ಕಡೆಗೆ ಬಂದ್ಬಿಟ್ಟಾನಲ್ಲ. ಇದ್ಯಾಕಲ್ಲ ಸೀನಪ್ಪ, ಯಾಕೆ ಬಂದ್ಯ ತೋಟದ ಕಡೆಗೆ? ಅಯ್ಯೋ ಅಮ್ಮಯ್ಯ ಕಳಿಸು ಕಣಪ್ಪಯ್ಯ, ಮೇವ್ಗೆ ಕುಯ್ದಿರುತ್ತೆ ನಿಮ್ಮ ಅಪ್ಪಯ್ಯ, ಹೋಗಿ ತಾಂಬ ಹೋಗು ಅಂತ ಕಳಿಸು. ಅದಕ್ಕೆ ಬಂದೆ ಕಣಪ್ಪಯ್ಯ. ಮೇವ್ಗೆ ಏನಾರ ಕುಯ್ದಿದ್ಯಾ? ಅಲ್ಲ ಕಳ ಸೀನಪ್ಪ, ಮೇವ್ ತಗೊಂಡೋಗಕ್ಕೆ ಈಗ ಬರ್ತಾರೇನು 4 ಗಂಟೆಲಿ? ನಾನಾಲೆ ಮಧ್ಯಾಹ್ನ ತಗೊಂಡೋಗಿ 2 ಗಂಟೆ ಊಟಕ್ಕೆ ಹೋಯ್ದಾರು. ಅವಾಗಲೇ ತಗೊಂಡೋಗಿ ಗಾಡಿ ಮೇಲೆ ಮಂತಾವ್ ಹಾಕ್ ಬಂದಿನಿ. ಏನು ಕೆಲ್ಸ ಇಲ್ಲ, ಸ್ಕೂಲ್ ಇಟ್ಕೊಂಡು ಮನೆ ಕಡೆಗೆ ಹೋಗೋದಷ್ಟೇ. ಮೇವು ನೀನೆ ಕುಯ್ಕೊಂಬರಂಗಿದ್ರೆ ಕುಯ್ಕೊಂಬ, ಒಂದ್ ಹೊರೆ ಎತ್ತಾಗಿ. ಅಯ್ಯೋ ಹೋಗಪ್ಪಯ್ಯ, ನನ್ಗೂ ಸಂದು ಸಾಕಾಗ್ ಬಂದಿನಿ. ನಾನು ಶುಂಠಿಗೆ ಮಣ್ಣಾಕಕ್ ಹೋಗಿ ಕೆಲ್ಸಕ್ಕೆ ಸಂದು ಸಾಕಾಗ್ ಬಂದಿದ್ದೀನಿ. ಈಗೆಲ್ಲ ಕುಯ್ಯಕ್ ಹೋಗೋಣ, ಕುಯ್ದ್ರ ಅತ್ತಾಗಿ ಗಾಡಿ ಮೇಲೆ ಇಟ್ಕೊಂಡು ಹೋಗೋಣ ಅತ್ತಾಗಿ ಅಂತ ಬಂದೆ. ಸರಿ ಸರಿ ಆಯ್ತು ಬಾ, ನೋಡೋಣ ನಾಳೆ ಕೆಲ್ಸ ಇಲ್ದ ಹೋದ್ರೆ ಒಂದ್ 2-3 ಹೊರೆ ಕುಯ್ದು ಹಾಕಿರ ಆಗತ್ತತ್ತಾಗಿ. ಅದನ್ನ ಹೇಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಲ್ಲ ಸೀನಪ್ಪ. ಅಯ್ಯೋ ಸಂದು ಸಾಕಾಗ್ ಬಂದಿಕಂ ಬಾರಪ್ಪಯ್ಯೋ, ಹೋಗೋಣ ಅತ್ತಾಗಿ ಮನೆ ಕಡೆಗೆ. ಸರಿ ಸರಿ ಕಣೋ, ನಡಿ ನೀನು, ನಾನು ಆ ಸ್ಕೂಲ್ ಇಟ್ಕೊಂಡು ಬರ್ತೀನಿ, ನಡಿಯೋ. ಅಲ್ಲ ಸೀನಪ್ಪ, ಈ ನಮ್ ತೋಟದಲ್ಲಿ ಕಾಯಿ ಬೇರೆ ಯಾರ್ಯಾರೋ ಇದ್ ಮಾಡ್ತಿದಾರ ಕಣೋ. ಬಿದ್ದ ಕಾಯಿ ಒಂದೇ ಒಂದ್ ಬಿಡ್ತಿಲ್ಲ. ಕಾಯಿ ಇದಾವೆ, ಆ ಕಾಯಿ ಆದ್ರೂ ಕೀಳಿಸ್ಬೇಕಿತ್ತು ಕಣೋ. ತಗಿ ನೀನೇ ನೋಡಿ ಯಾರಿಗಾರು ಹೇಳ್ಕೊಂಡು ನಿನ್ ಜೊತೆಲಿ ಇನ್ನೊಬ್ರಿಗೆ ಅತ್ತಾಗಿ ಎಲ್ಲ ಕಾಯಿ ಕಿತ್ತಾಕೋ ಅತ್ತಾಗಿ. ಸರಿ ಕಂ ಬಾರಪ್ಪಯ್ಯ, ಆ ಬೋರಾಜನ್ನು ಇನ್ನೊಬ್ಬನ ಯಾರನ್ನಾರ ಕರ್ಕೊಂಡು ನಾಳೆ ಅತ್ತಾಗಿ ಜೊತೆಲಿ ನಾಳೆ ಎಲ್ಲ ಕಿತ್ತಾಕಿರಾಗದ್ ಬಾತಾಗಿ. ನಾನು ಹಂಗೆ ಅಂದ್ಕೊಂಡೆ, ಅಲ್ಲೊಂದ್ 2 ಬಿದ್ದಿದ್ದು ಅಲ್ಲಿ ತಾಂಬಂದ ಅಲ್ಲಿ ಗುಡಿಸ್ತೋಟಕ್ಕೆ ಹಾಕ್ ಬಂದೆ ನಾನು. ನೋಡಿರ್ ನೀನು ಅವ್ರಿವ್ರು ಎತ್ಕೊಂಡು ಹೋಗ್ತಾರ ಅಂತಿದ್ಯಲ್ಲ. ಸರಿ ಆಯ್ತಾ, ನೋಡೋಣತ್ತಾಗಿ ನಾಳೆ ಕಿತ್ತಾಕಿರಾಗತ್ತಾಗಿ. ಸರಿ ಸರಿ ಬಾರಪ್ಪಯ್ಯ, ನಾನು ಹೋಗ್ತಾ ಇರ್ತೀನಿ ಮನೆಗೆ. ಆ ಗೌಡ್ರು ಬೇರೆ ಅಲ್ಲಿ ಬಾಳೆ ಗಿಡ ನೋಡ್ಕೊಂಡ್ ಬರ್ಸಿನಪ್ಪ. ಆ ಬಾಳೆ ಕೊನೆ ಬಂದವೆ, ಇವ್ರು ಯಾರೋ ಒಂದ್ 2-3 ಕುಯ್ಕೊಂಡು ಹೋಗ್ಯಾರ ಅಂತಿದ್ರು. ನೋಡೋಣ ಅವ್ರು ತಾಡ್ತಾವಲ್ಲದು, ಬರ್ತೀನಿ ನಾನು. ನೀನ್ ಸರಿ ಆಯ್ತು, ಹಸ್ಕೊಂಡು ಇಟ್ಕೊಂಡು ಮನೆ ಕಡೆಗೆ ಬಾ ಬೇಗ ಅತ್ತಾಗಿ. ಹ್ಞೂ ಕಣೋ, ಅದ್ ಯಾರೋ ಬೇರೆ ಅವತ್ತು 1-2 ಹೆಗ್ಲ ಮೇಲೆ ಇಕ್ಕೊಂಡು ಹೋದ್ರು ಕಣೋ. ನಾನು ಯಾರೋ ಬೇರೆ ಇರ್ಬೇಕು, ಗೌಡ್ರು ಯಾರ ಹೇಳಿ ಕುಯ್ಕೊಂಡು ಹೋಗ್ತಿರ್ಬೇಕು ಅಂದ್ಕೊಂಡೆ. ನೋಡಿರ ಅವ್ರು ಯಾರೋ, ನಾನ್ ನೋಡೇ ಇಲ್ಲ ಕಣ ಅವ್ರನ್ನ. ಅವ್ರು ಯಾರೋ ಬೇರೆ ಊರ್ನಾರ, ಏನೋ ಏನ್ ಕತೆ ಅಂತ ಗೊತ್ತಿಲ್ಲ. ನಾನು ಇನ್ನೇನು ಯಾರು ಗೌಡ್ರು ಸ್ನೇಹಿತರು ಗೀತ್ರ ಇರ್ಬೇಕು, ಅವ್ರೆಲ್ಲರೂ ಕಟ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅಂದ್ಕೊಂಡೆ. ಸರಿ ಸರಿ ಆಯ್ತು, ನೋಡ್ಕೊಂಡು ಗೌಡ್ರು ಬಾಳೆ ಬಂದಿದ್ರ ಅತ್ತಾಗಿ, ಬಾಳೆಹಣ್ಣು ಅತ್ತಾಗಿ ಕುಯ್ದ್ರಾಗತ್ತೆ. ಹೋಗಿ ನೋಡ್ಕೊಂಡು ಬಾ ಹೋಗತ್ತಾಗಿ. ಆ ಬಾಳೆಕಾಯಿನೂ ಬಿಡ್ತಿರಲ್ಲಪ್ಪಯ್ಯ, ಆ ಬಾಳೆಗೊನೆನೆ ಕಳ್ತನ ಮಾಡ್ತಿರಲ್ಲ ಜನಗಳು. ಅದ್ ಏನ್ ಬಂದಿತ್ತೋ ಏನೋ, ನಮ್ ಜನಗಳಿಗೆ ದುಡ್ಡು ತಿನ್ನಕಂಗೆ ಸಾಯ್ತಾವಪ್ಪ ಅತ್ತಾಗಿ. ಸರಿ ಸರಿ ಆಯ್ತು, ಬೇಗ ಬಂದ್ಬಿಡು ನೀನು. ಮರಿಬೇಡ ಕಣ ಸೀನಪ್ಪ, ನಾಳೆ ಕಾಯಿ ಕೇಳಿಸ್ಬೇಕು. ಆ ಬೋರಾಜುಗೆ ಇನ್ನೊಬ್ರಿಗೆ ಯಾರಿಗಾರ ಹೇಳ್ಕೊಳ, ಹಂಗೆ ಟ್ಯಾಕ್ಟ್ರಿ ಗಿಟ್ರಿ ಹೇಳ್ತೀನತ್ತಾಗಿ ಎಲ್ಲ ಅತ್ತಾಗಿ ಮಂತ ತಗೊಂಡೋಗಿ ತುಂಬ್ಕೊಂಡೋಗಿ ಹಾಕಿರಾಗತ್ತೆ ಒಟ್ಟಿಗೆ. ಇಲ್ಲಿ ಬಿಟ್ಕೊಂಡ್ರೆ ಸರಿ ಆಗಲ್ಲ. ಅವ್ರೊಂದು ಇವ್ರೊಂದು ಇಟ್ಕೊಂಡು ಹೋಗ್ತಿರ್ತಾರೆ ಕೈಗೆ. ಹಂಗಾಗಿ ಯಾರಿಗಾರ ಹೇಳೋ ಅತ್ತಾಗಿ. ಸರಿ ಸರಿ ಆಯ್ತಾಳಪ್ಪಯ್ಯ. ಇನ್ನೇನ ಆ ಹುಡ್ಗ ಮಾಮೂಲಿ ನಮ್ಮ ಕೆಲ್ಸ ಹೊಡಿತಾನಲ್ಲ, ರೋಟ್ರೆಲ್ಲ ಹೊಡಿತಾನಲ್ಲ ಹುಡ್ಗ, ಟ್ಯಾಕ್ಟರ್ ಅವ್ನ್ ಜಗಪ್ಪ, ಅವ್ನಿಗೆ ಹೇಳತ್ತಾಗಿ. ಅವ್ನ್ ಟ್ಯಾಕ್ಟರ್ ಎಲ್ಲ ತುಂಬ್ಕೊಂಡು ಹೋದ್ರಾಗತ್ತೆ. ಹ್ಞೂ ಕಣ, ಒಂದ್ 12-1 ಗಂಟೆ ಹಂಗ್ ಬರಕ್ ಹೇಳ್ತೀನಿ ಆ ಹುಡುಗಗೆ. ಅಷ್ಟೊತ್ತಿಗೆಲ್ಲ ತೆಂಗಿನಕಾಯಿ ಎಲ್ಲ ಕಿತ್ತು ಮುಗ್ದಿರ್ತಾವಲ್ಲ, ಅಂತ ಗುಡ್ಡೆ ಹಾಕೊಂಡು ಫೋನ್ ಮಾಡಿದ್ರೆ ಆ ಹುಡುಗಿನೇ ಮಂತಲ್ಲಿ ಇರ್ತಾನೆ, ಬರ್ತಾನೆ. ಅವಂದೇನ್ ಸಮಸ್ಯೆ ಇಲ್ಲ. ಅಷ್ಟ್ ಮಾಡು, ನಾಳೆ ಅಂತೂ ಮರಿಬೇಡ ಕಣಪ್ಪ. ಆಮೇಲೆ ಎಲ್ಲಾರ ಕೆಲ್ಸಕ್ಕೆ ಕರೆದ್ರು ಯಾರ ಅಂತ ಹೋಗಿ ಬಿಟ್ಟಿಯ. ಈ ಕೆಲ್ಸಕ್ಕೆ ಹೋಗ್ಬೇಡ, ಏನು ಬೇಡ. ನಾಳೆ ಒಂದಿನ ಎಲ್ಲ ಕಾಯಿ ಕೀಳ್ಸಿ ಮಂತಾವ್ ಹಾಕ್ಬೇಕು ಮೊದ್ಲು. ಸರಿ ಸರಿ ಆಯ್ತು ಕಂತ ಅಳಪ್ಪಯ್ಯ. ಈಗ ಹೇಳಿದ್ಯಾ ಅಂದ್ಮೇಲೆ ಎಲ್ಲೂ ಹಾಕುವಲ್ಲ ಕೆಲ್ಸಕ್ಕೆ. ಸರಿ ಆಯ್ತಾ, ನಾಳೆ ಮೊದ್ಲತ್ತಾಗಿ ಕಾಯಿ ಕೀಳಿಸ್ಬಿಟ್ಟು ಮಂತವ್ ಹಾಕೋಣ ಫಸ್ಟು. ಸುಮ್ನೆ ತಾಗಿ ಅಪ್ಪಯ್ಯ, ಈ ತೋಟದಾಗೆ ಇಲ್ಲೇ ಹಾಕೊಂಡತ್ತಾಗಿ ಕಾಯಿ ಸುಲಿಸ್ಬಿಟ್ಟು ಕಾಯಿ ಮಾರಾಕಿದ್ರೆ ಆಗ್ತಿರ್ಲಿಲ್ಲನಪ್ಪಯ್ಯ. ಕಾಯಿ ರೇಟ್ ಚೆನ್ನಾಗಿತ್ತು. ಎಲ್ಲ ಸೀನಪ್ಪ, ಕೊಬ್ಬರಿ ರೇಟು ಜಾಸ್ತಿ ಆಯ್ತು ಕಣು. 32,000 33,000 ನಡೀತೈತಿ. ಅಂತದ್ರಲ್ಲಿ ಕಾಯಿ ಕೀಳ್ಸಾಕಿರೆ ಸರಿ ಆಗಲ್ಲ ಕಣು. ಸುಮ್ನೆ ಯಾಕೆ ಕೊಬ್ಬರಿನೇ ಮಾರಿರಾಗತ್ತೆ. ಸುಮ್ನೆ ನಡಿಯೋ, ಏನು ಬೇಡ. ಕಾಯಿಗೆ ಸುಲ್ದು ಹಾಕಿರೆ ಸರಿ ಆಗಲ್ಲ, ರೇಟ್ ಕಡಿಮೆ ಆಗ್ಬಿಡುತ್ತೆ. ಈಗ ಬಳಸ್ಕೊಂಡ್ಬಿಡ್ತೀವಿ ದುಡ್ಡು. ಒಂದ್ಸಲ ತಗೊಂಡೋಗಿ ಕೊಬ್ಬರಿ ನೀಟಾಗಿ ಹಾಕಿರೆ ಒಳ್ಳೆ ದುಡ್ಡು ಸಿಗುತ್ತೆ ಕೈ ತುಂಬಾ. ಬೇಡ ನಡಿ, ಸುಮ್ನೆ ಎಲ್ಲ ಕೊಬ್ಬರಿಗೆ ಹಾಕರಂತೆ. ಸರಿ ಆಯ್ತಾಳಪ್ಪಯ್ಯ, ಹಂಗೆ ಮಾಡಿರತ್ತೆ, ಕೊಬ್ಬರಿಗೆ ಹಾಕಿರತ್ತಗಿ. ಸರಿ ಸರಿ ಆಯ್ತಾಗ. ಹಂಗಲ್ಲ ಕಣಪ್ಪಯ್ಯ, ಆಮೇಲೆ ಕೊಬ್ಬರಿ ರೇಟ್ ಹೆಂಗಿರುತ್ತೋ ಏನೋ, ಆಮೇಲೆ ಕೊಬ್ಬರಿ ರೇಟ್ ಏನಾರು ಕಡಿಮೆ ಆಗ್ಬಿಟ್ರೆ ಏನ್ ಮಾಡ್ತೀಯಪ್ಪಯ್ಯ? ಅದಕ್ಕೆ ಹೇಳಿದ್ದು.
ಅಯ್ಯೋ ನೋಡನ್ ನಡಿ ಅಪ್ಸಿನಪ್ಪ. ಅದ್ ನಮ್ಮ ಮನೇಲಿ ನಾವ್ ಹಿಂಗ ಏನ್ ಹತ್ಬೇಕು ಅಂತ ಬರ್ದಿರ್ತಾನೋ ದೇವ್ರು, ಅದೇ ನಮ್ಮ ಮನೆಗ್ ಹತ್ತದು. ನೋಡನ್ ನಡಿ ಅತ್ತಾಗಿ. ಮಂತವ ಫಸ್ಟ್ ಮೊದ್ಲು ನಾವು ಮಂತ ತಗೊಂಡೋಗಿ ಹಾಕನ ಕಾಯ, ಆಮೇಲೆ ಅತ್ತಾಗಿ ಕಾಯಿ ರೇಟ್ ಹೆಂಗಿರುತ್ತೆ ಏನು ನೋಡ್ಬಿಟ್ಟು ಅತ್ತಾಗಿ ರೇಟ್ ಚೆನ್ನಾಗಿದ್ರೆ ಅತ್ತಾಗಿ ಹಂಗೆ ಕೊಟ್ಬಿಟ್ರ ಆತ್ತೆ ಕಾಯಿನೇ ಅತ್ತಾಗಿ. ಸರಿ ಸರಿ ಕಣಪ್ಪಯ್ಯ, ಇಲ್ಲಿ ಒತ್ ಮಾಡ್ಕೊಂಡ್ ಕುತ್ಕೋಬೇಡ. ಹಸ್ಕೂಡ್ ಇಟ್ಕೊಂಡು ಗಬ್ದಾಸ ಬೇರೆ ಬೇಗ ಮಂತ ಬಂದ್ಬಿಡು. ನಾನು ಇಲ್ಲಾದ ಗೌಡ್ರ ಬಾಳೆ ತೋಟ ಎಲ್ಲ ನೋಡ್ಕೊಂಡ್ ಬರೋದ್ರಲ್ಲಿ ಒತ್ತಾಗ್ಬಿಡುತ್ತೆ. ಹೊಡ್ತೀನಿ ನಾನಿನ್ನ, ಬೇಗ ಬಂದ್ಬಿಡು. ಸರಿ ಸರಿ ಕಣ ಸೀನಪ್ಪ. ಸರಿ ಆಯ್ತು ಹೋಗ್ಬಾ. ಆದ್ರೂ ನಮ್ ಸೀನಪ್ಪ ಒಂದ್ 2-3 ದಿನದಿಂದ ಎಣ್ಣೆ ಗಿಣ್ಣೆ ಕುಡಿಯೋದ್ ಬಿಟ್ಟು ಹೆಂಗ ಮನೆ ಜವಾಬ್ದಾರಿ ಅಂತ ತಾಂತಿದಾನಪ್ಪ. ಹಿಂಗೆ ಅತ್ತಾಗಿ ಆ ಭಗವಂತ ತಾಯಿ ಕರಿಯಮ್ಮಜ್ಜಿ ಆಶೀರ್ವಾದದಿಂದ ತಗಿ ಅವ್ನ್ ಎಣ್ಣೆ ಬಿಟ್ಟು ಬಿಟ್ರೆ ಸಾಕಣಪ್ಪ ತಗಿ. ನಾನೇ ಒಂದ್ ಕರೆ ವಾತ ಕುಯ್ದು ಆ ತಾಯಿಗೆ ಒಂದು ಹರಕೆ ತೀರ್ಸ್ಬಿಡ್ತೀನಿ. ಆ ತಾಯಿ ದಯೆಯಿಂದ ಹೆಂಗ ಇವ್ನ್ ಎಣ್ಣೆ ಬಿಟ್ಟು ಬಿಟ್ರೆ ಸಂಪೂರ್ಣವಾಗಿ ನೆಮ್ಮದಿ ಕಣಪ್ಪ ತಗಿ. ಈಗ ಹೆಂಗಿದಾನ್ ನೋಡು, ಒಂಚೂರು ಎಣ್ಣೆ ಕುಡಿದಂಗ ಒಂದ್ 2-3 ದಿನದಿಂದ ಅದ್ ಹೆಂಗ್ ಖುಷಿಯಾಗಿ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಹಿಂಗಿದ್ರೆ ಏನಾಗುತ್ತೆ ಇವನಿಗೆ? ಆ ಮಕ್ಳು, ಆ ಗೀತಮ್ಮ, ಅವ್ರ ಅಮ್ಮ ಎಲ್ಲ ಎಷ್ಟು ಖುಷಿಯಾಗಿರ್ತಾರ ನೋಡು. ಇವ್ನ ಎಣ್ಣೆ ಕುಡಿಯೋದ್ ಬಿಟ್ಟ ಅಂದ್ರೆ ಎಲ್ಲಾರನು ಅಯ್ಯೋ ಅನ್ಸ್ಕೊಂತಿನ ಇಷ್ಟ ದಿನ. ಅಯ್ಯೋ ಹಾಳಾದ್ ಇವ್ನ ಬುದ್ಧಿಗೆ ಏನ್ ಹೇಳೋದು ಏನಪ್ಪ. ಅವಾಗ್ಲೂ ಮದುವೆ ವಸ್ತ್ರಲ್ಲಿ ಒಂದ್ 4-5 ತಿಂಗಳು ಬಿಟ್ಟ, ಆಮೇಲೆ ಅವ್ರಿವ್ರ ಸ್ನೇಹಿತರುಗಳು ಸವಾಸ ಮಾಡಿ ಮತ್ತೆ ಎಣ್ಣೆ ಕುಡಿಯೋದ್ ಕಲ್ತ. ಹಂಗೇನಾರ ಮಾಡಿಗಿರ್ದಾನು ಈ ಸಲ ನೋಡೋಣ ಅದ್ ಏನಾಗುತ್ತೋ. ತಾಯಿ ಕರಿಯಮ್ಮಜ್ಜಿ ಅದ್ ಏನ್ ಮಾಡ್ಬೇಕು ಅವ್ನ ಬುದ್ಧಿಗೆ ಅದೇನ್ ಬುದ್ಧಿ ಕೊಡ್ತಾಳ ನೋಡಂ ಬಾರಪ್ಪ ತಗಿ. ಗೌಡ್ರು ನೋಡಿರೆ ಬಾಳೆಗೊನೆ ಬಂದವು, ಹೆಂಗ ನೋಡ್ಕೊಂಬರ್ಲ ಸೀನಪ್ಪ ಅಂದ್ರು. ನೋಡಿರ ಅದೇ ಬಾಳೆಕಾಯಿ ಕುಯ್ತಿರಂಗಿದಾರಲ್ಲ, ಬಾಳೆಗೊನೆ ಯಾರೋ 2 ಕುಯ್ದಿಕ್ಕ್ಯಾರೆ. ಈಗ ಯಾರು ಬಂದ್ರು ಅಂತ ಕಾಣೋಣ ಇಷ್ಟೊತ್ನಲ್ಲಿ. ಯಾರ ಬಂದು ಬಾಳೆಗೆ ಏನಾರ ಕಳ್ತನ ಮಾಡೋದು ಇಟ್ಕೊಂಬಿಟ್ಟಾರ. ಇರೋ ಅದ್ ಯಾವ ಓಣ್ರಲ್ಲ ಅಲ್ಲಿ ಬಾಳೆಗೊನೆ ಕುಯ್ತಿರೋದು ಯಾರು? ಬಂದಕ್ಕಂತ ತಡ್ರಲ್ಲ, ಅದ್ ಯಾವ ಓಣ್ರಲ್ಲ ಅವನು? ಬಂದ ತಡ್ರು, ಅದ್ ಯಾರೋ ಅವನು ಬಾಳೆಗೊನೆ ಕುಯ್ತಿರೋನು? ಬರಲ್ಲ ಇಲ್ಲಿ. ಓ ನಮ್ಮಪ್ಪ ಹೇಳ್ದಂಗೆ ಇವ್ರು ಯಾರೋ ಬಾಳೆಗೊನೆ ಕಳ್ತನಕ್ಕೆ ಇಳಿದು ಬಿಟ್ಟಾರೆ ಗೌಡ್ರು ತೋಟದಲ್ಲಿ. ಬಂದು ಡೈಲಿ 2 ಕುಯ್ಕೊಂಡು ಹೋದ್ರು ಒಳ್ಳೆ ಖರ್ಚಿಗೆ ದುಡ್ಡು ಆಗ್ಬಿಡುತ್ತಂತ ಈ ನನ್ನ ಮಕ್ಳು ಎಂತ ಕೆಲಸ ಮಾಡೋದ್ ಕಲ್ಕೊಂಡಾರಲ್ಲ. ಏಯ್ ಬರ್ಲಾ ಇಲ್ಲಿ ಹುಡುಗರ, ಯಾವನ ಓಡೋ ಗಿಡಕ್ಕೆ ಹೋದ್ರೆ ಹಿಡ್ಕೊಂಡ್ಬಿಡ್ತೀವಿ ನೋಡ್ರಿ ಓಡ್ ಬಂದು. ಮರ್ಯಾದೆಯಿಂದ ಇಲ್ಲಿ ಬಂದ್ರೆ ನೀವೇ ಯಾಕೆ ಗೆದ್ರಿ? ಬರ್ರಿಲ್ಲ ಇಲ್ಲಿ. ಲೈ ಯಾವ ಊರಲ್ಲ ನಿಮ್ದು? ಹೆಂಗ್ರೋ ಮುಟ್ಟಿರಿ ಗೌಡ್ರ ತೋಟದಲ್ಲಿ ಬಾಳೆಗೊನೆ? ನೀವೇನ್ರು ಬಾಳೆಗೊನೆ ಕಳ್ತನ ಮಾಡ್ತಿರೋದು? ಯಾವ ಊರು ನಿಮ್ದು? ಅಣ್ಣ ನಾವೇನ್ ಬಾಳೆಗೊನೆ ಕದಿಯಕ್ ಬಂದಿಲ್ಲ ಕಣ, ಇಲ್ಲೇ ಹೋಗ್ತಿದ್ವಾ ಅಣ್ಣ ಆಗಿದ್ವಲ್ಲ, ಅದಕ್ಕೆ 1-2 ಕುಯ್ಕೊಂಡು ಹೋಗೋಣ ಅಂತ ಹೇಳಿ 1-2 ಕುಯ್ಕೊಂಡು ಕಣ ಅಷ್ಟೇ. ನಾವ್ಯಾಕೆ ಬಾಳೆಗೊನೆ ಕದಿಯಕ್ ಬರೋಣ? ಎಲ್ಲ ನನ್ ಮಕ್ಳ ಕಣ್ ಮುಂದೆನೆ ಅಲ್ಲಿ ನೋಡಿರೆ 2 ಬಾಳೆಗೊನೆ ಅಲ್ಲಿ ಕಟ್ ಮಾಡಿಕ್ಕಿದ್ದೀರ. ನೋಡಿರೆ ಅವನೊಂದ್ ಕೈಲಿ ಹಿಡ್ಕೊಂಡ್ ನಿಂತಾನೆ, ಅಂತದ್ರಲ್ಲಿ ಬಾಳೆಗೊನೆ ಕದಿಯಕ್ ಬಂದಿಲ್ಲ ಅಂತಿರಲ್ಲ ನೀವು. ಏಯ್ ಯಾವ ಊರ ನಿಮ್ದು? ಯಾಕ್ರ ಬಂದಿದ್ದೀರ ತೋಟಕ್ಕೆ? ಯಾರಿಗೆ ಹೇಳ್ಕೊಳ್ಳಿ ಬಂದ್ರ ನೀವು? ಇರ್ರಿ ಗೌಡ್ರಿಗೆ ಕರಿತೀನಿ, ಇಲ್ಲಿ ಫೋನ್ ಮಾಡ್ಬಿಟ್ಟು. ಐತೆ ನನ್ನ ಮಕ್ಕ ನಿಮ್ಗೆ. ಅಣ್ಣ ನಿಮ್ ದಮ್ಮಯ್ಯ ಅಂತಿಂಕ ಅಣ್ಣ, ನಿನ್ ಕಾಲ್ ಕಟ್ಕೊಂಡ್ಬಿಡ್ತೀನಿ. ಯಾರನ್ನೂ ಕರಿಬೇಡಕ್ಕ ಅಣ್ಣ. ಬೇಕಾರೆ ಇದನ್ನೇ ಬಾಳೆಗೊನೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ಇನ್ನೊಂದ್ ದಿನ ಕಡೆಗೆ ತಲೆ ಹಾಕು ನೋಡಲ್ಕ ಅಣ್ಣ. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲ್ ಕಟ್ಕೊಂತಿಂಕ ಅಣ್ಣ. ಯಾರನ್ನೂ ಹೇಳಕ್ ಹೋಗ್ಬೇಡಕ್ಕ ಅಣ್ಣ. ಆಮೇಲೆ ಎಲ್ಲ ಊರರ್ಗಿರ ಎಲ್ಲ ಬಂದ್ ಸೇರ್ಕೊಂಡು ಎಲ್ಲ ಹೊಡಿತಾರ ಕಾರಣ. ಏನೋ ಮಂಗ್ ಬುದ್ಧಿ ಗೊತ್ತಾಗಿಲ್ಲ ಕಾರಣ, ಹುಡುಗರ ಬುದ್ಧಿ. 1-2 ಬಾಳೆಗೊನೆ ಖರ್ಚು ಮಾಡ್ಕೊಂಡು ಹೋದ್ರೆ ಸಂಜೆ ಖರ್ಚಿಗಿರ್ಚಿ ಕಾಸಾಗುತ್ತೆ ಅಂತ ಬಂದು ಕಾರಣ, ಬಾಳೆಗೊನೆ ಚೆನ್ನಾಗಿದ್ವು ಅಂತ ಹೇಳಿ. ಅಣ್ಣ ನಿನ್ ದಮ್ಮಯ್ಯ ಅಂತ ಕಾರಣ, ಯಾರಿಗೂ ಹೇಳ್ಬೇಡ ಕಾರಣ. ಓಹೋ ಹಂಗಾರೆ ಇಲ್ಲಿ ಸುತ್ತಮುತ್ತ ಎಲ್ಲ ಬಾಳೆಗೊನೆ ತೆಂಗಿನಕಾಯಿ ಎಲ್ಲ ಕಳ್ತನ ಮಾಡ್ತಿರೋದು ನೀವೇನ್ರಲ್ಲ ಹಂಗಾರೆ? ನೋಡಿರೆ ಕಳ್ಳನ್ ಮಕ್ಳು ಹಿಂಗ ಚೋರ್ ನನ್ ಮಕ್ಳು ಇದ್ದಂಗ ಇದಿರಲ್ರು ನೀವು. ತಡ್ರು, ನಿಮಗೆ ಹಿಂಗ್ ಬಾಯಿ ಮಾತಾಡಿ ಹೇಳಿರ್ ಗೊತ್ತಾಗಲ್ಲ. ಗೌಡ್ರನ್ನ ನಮ್ ದೊಡ್ಡವ್ರು ಯಾರ್ಯಾರು ಹಿರಿಕರಿದಾರ ನಮ್ ಊರವ್ರೆಲ್ಲ ಕರೆಸ್ತೀನಿ ಫೋನ್ ಮಾಡ್ಬಿಟ್ಟು. ಇರಲ್ಲ ಇಲ್ಲೇ ನಿಂತ್ಕೊಳ್ರು. ಅಣ್ಣ ನಾವೇನ್ ಬಾಳೆಕಾಯಿ ಕದಿಯಕ್ ಬಂದಿರಲ್ಲ ಅಣ್ಣ, ಏನೋ ನೋಡಿ ಆಸೆ ಆತು ಬಾಳೆಹಣ್ಣು, ಅದಕ್ಕೆ ನೋಡಿದ್ರೆ 1-2 ಗೊನೆ ಕಟ್ ಮಾಡ್ಕೊಂಡು ಹೋಗೋಣ, ಮನೆಯಲ್ಲಿ ಮಕ್ಳು ಮರಿ ಎಲ್ಲ ತಿಂತಾರೆ ಅಂತ ಹೇಳಿ ಕಟ್ ಮಾಡ್ತಿದ್ದು ಕಾರಣ ಅಷ್ಟೇ. ನಾವೇನು ದಿನ ಕದಿಯರಲ್ಲ ಕಾರಣ. ಅಲ್ಲ ಕಣ್ರು, ಬಾಳೆಹಣ್ಣು ತಗೊಂಡೋಗಿ ತಿನ್ಬೇಕು ಅಂದ್ರೆ ಯಾರ 2 ಚಿಪ್ಪ 3 ಚಿಪ್ಪ ಕುಯ್ಕೊಂಡು ಹೋಗಿ ಹಣ್ಣು ಮಾಡಿಸ್ಕೊಂಡ್ ತಿಂತಾರೆ. ಅಂತವ್ರಲ್ಲಿ ನೀವು 3 ಗೊನೆನೆ ಬಾಳೆಗೊನೆ ಕುಯ್ಕೊಂಡ್ಬಿಟ್ಟು ನೀವು ಬಾಳೆಹಣ್ಣು ನಾವು ಕದಿಯಕ್ ಬಂದಿಲ್ಲ, ನಾವು ಬಾಳೆಗೊನೆ ಅಂತ ಹೇಳಿ ಸುಳ್ಳು ಬೇರೆ ಹೇಳ್ತೀರೇನ್ರು? ಇರು ನಮ್ ಗೌಡ್ರಿಗೆ ಫೋನ್ ಮಾಡಿ ಕರಿತೀನಿ. ಹಿಂಗೆಲ್ಲ ನಿಮಗ್ ಬಾಯಿ ಮಾತಾಡಿ ಹೇಳಿರ್ ಗೊತ್ತಾಗಲ್ಲ. ತಗೊಂಡೋಗಿ ಊರ್ ಮುಂದೆ ಪಂಚಾಯತಿ ಕೂರ್ಸ್ತೀವಿ. ಅದ್ ಯಾವ ಊರು ಏನು, ನಿಮ್ಮ ಅಪ್ಪಯ್ಯ ಯಾರು, ಯಾವ ಊರ ನಿಮ್ದು ಎಲ್ಲ ಅಲ್ಲಿ ಬಾಯಿ ಬಿಡ್ತೀರಾ. ನೀವೇ ಸುತ್ತಮುತ್ತ ಇಷ್ಟ ದಿನ ಕಳ್ತನ ಇರೋದಕ್ಕೆಲ್ಲ ನೀವೇ ಜವಾಬ್ದಾರರು. ಕರೆಸ್ತೀರಿ ನಮ್ ಗೌಡ್ರ. ಸೀನಪ್ಪ ಇದ್ಯಾಕಲ್ಲ ಬಂದ್ ಹಿಂಗ್ ಕೂಗಾಡ್ತಾ ನಿಂತಿದ್ದೀಯಲ್ಲ, ಯಾಕ ಏನಾಯ್ತು ಸೀನಪ್ಪ? ಓ ಅಜ್ಜ ಬೋರಜ್ಜ,
ನೀನ್ ಬಂದಿದ್ದೆ ಹೆಂಗ ಒಳ್ಳೇದೇ ಆತು ಕಣಜ. ನೀನ್ ಎಲ್ಲಿದ್ದ ಇಷ್ಟೊತ್ತು? ನೋಡದೆ ಈ ಕಳ್ಳನ್ ಮಕ್ಳ ನಮ್ ಗೌಡ್ರ ತೋಟದಲ್ಲಿ ಬಂದು ಬಾಳೆಗೊನೆ ಕದೀತಿದಾರ ರಾಜ. ಅಲ್ಲಿ ನೋಡಜ, ಅಲ್ಲಿ 2-3 ಗೊನೆ ಹೆಂಗ್ ಕೈಲಿಡ್ಕೊಂಡ್ ನಿಂತ ನೋಡಜ ಅವನು. ಕಳ್ಳನ್ ಮಕ್ಳು ಇವ್ರು. ನೋಡಜ ನಮ್ ಗೌಡ್ರ ತೋಟದಲ್ಲಿ ಬಾಳೆಗೊನೆ ಕಳ್ತನ ಆಗ್ತಿತ್ತಲ್ಲ, ನೋಡಜ ಇವ್ರೆ ಇವತ್ ಸಿಕ್ ಬಿದ್ರು ಕಣ್ ನೋಡಜ ಇವ್ರು. ಓಹೋ, ಈ ಕಳ್ಳನ್ ಮಕ್ಳೇನ ಅವ್ರಂಗಾರೆ. ಅಯ್ಯೋ ಸಿನಪ್ಪ, ನಾನ್ ಇದ್ಯಾಕೆ ಹಿಂಗೆ ಯಾರೋ ಕೂಗಾಡ್ತಿದಾರಲ್ಲ ಬಾಳೆ ತೋಟದ ಕಡಿಕೆ, ಗೌಡ್ರ ಯಾರ ಜೊತೆ ಜಗಳಕ್ ಬದ್ರ ಅಂತ ನಾನ್ ಓಡ್ ಬಂದಲ್ಲ. ನೋಡಿರೆ ಈ ಕಳ್ಳನ್ ಮಕ್ಳು ಇಷ್ಟ ದಿನ ಹಂಗಾರೆ ಸುತ್ತಮುತ್ತ ಇಲ್ಲಿ ನಮ್ದ್ರಲ್ಲೆಲ್ಲ ಕಾಯಿಗೆ ಕದಿಯೋದು, ಬಾಳೆಗೊನೆ ಕದಿಯೋದೆಲ್ಲ ಈ ನನ್ನ ಮಕ್ಳೆ ಕಣೋ ಸಿನಪ್ಪ. ಯೋಚನೆಯಿಂದ ಮಾಡ್ತಾ ಇರೋ ಇವ್ರು ಕಳ್ತಾನವ. ನಡಿಯೋ, ಆ ಗೌಡ್ರು ಫೋನ್ ಮಾಡಿ ಕರಿಯ, ಇಲ್ಲಿ ಹೇಳ್ತೀನಿ. ಈ ನನ್ನ ಮಕ್ಳು ಹಿಂಗೆ ಬಿಟ್ರೆ ಸರಿ ಆಗಲ್ಲ. ತಗೊಂಡೋಗಿ ಪಂಚಾಯತಿ ಕಟ್ಕೊಂಡು ನಿಲ್ಸನ. ಕರಿ, ಗೌಡ್ರು ಫೋನ್ ಮಾಡಿ ಅಂತ ಹೇಳ್ತೀನಿ. ಅಜ್ಜ, ನಾವಲ್ಲ ಕಣಜ, ನಾವ್ ಯಾಕಜ ಇಲ್ಲಿ ಸುತ್ತಮುತ್ತ ಎಲ್ಲ ಕಳ್ತನ ಮಾಡಕ್ ಹೋಗೋಣ. ನಾವಿಲ್ಲಿ ಹಿಂಗೆ ಹೋಗ್ತಿದ್ವ ನಡ್ಕೊಂಡು, ಹಂಗೆ ಬಂದು ಕಣಜ ಅಷ್ಟೇ. ನೋಡಿದ್ರೆ ಬಾಳೆಗೊನೆ ಚೆನ್ನಾಗಿದ್ವಲ್ಲ, ಬಾಳೆಗೊನೆ ಬಂದಿತ್ತಲ್ಲ ನೋಡಜ, ಅಲ್ಲಿ ಅದ್ರಾಗ 1-2 ಹಣ್ಣಾಗಿದ್ವಲ್ಲ, ಅದಕ್ಕೆ ಮಕ್ಳು ಮರಿ ತಿಂತಾರಂತ ಹೇಳಿ ಕುಯ್ಕೊಂಡು ಹೋದು ಅಷ್ಟೇ ಕಣಜ. ನೋಡಿದ್ರೆ ಅಷ್ಟೊತ್ತಿಗೆ ಈ ಹಣ್ಣ ಬಂದು ನಾವೇ ಕದ್ದಿದೀವಿ, ಇಲ್ಲಿ ಸುತ್ತಮುತ್ತ ನಾವೇ ಕಳ್ರು ಅನ್ನಂಗ್ ಮಾತಾಡ್ತಿದ್ದೆ. ನಾವ್ ಕಳ್ರಲ್ಲ ಕಣಜ. ಮುಚ್ಚುರ್ಲ ಬಾಯ. ಯೋಸ್ ಮಾತಾಡ್ತಿದ್ದೀರು. ಮಾಡೋದು ಅಲ್ಕ ಕೆಲ್ಸ ಮಾಡಿಬಿಟ್ಟು ನಾವು ಕಳ್ತನ ಮಾಡಿಲ್ಲ ಅಂತ ಏನು ಹೇಳ್ತಿದ್ದೀರಾ? ನಿಮ್ಗೆಲ್ಲ ಹಿಂಗೆಲ್ಲ ಹೇಳಿರ್ ಗೊತ್ತಾಗಲ್ಲ. ನಡ್ರಿ ಎತ್ಕೊಡ್ರಲ್ಲ ಬಾಳೆಗೊನೆಯ. ಎತ್ಕೊಳ್ಳೋ ಬಾಳೆಗೊನೆಯ. ನಡಿಯೋ, ನಮ್ ಗೌಡ್ರು ತಾವ್ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಬಾಯಿ ಬಿಡಿಸ್ತಾರೆ ಪಂಚಾಯತಿ ಕಟ್ಟಲ್ಲಿ ನಿಲ್ಸ್ಕೊಂಡು ನಮ್ ಗೌಡ್ರು. ನಡ್ರಿ, ಅಲ್ಲಿ ನಿಮ್ಗೆ ಐತೆ. ಯಾವ ಊರಲ್ಲ ನಿಮ್ದು? ಯಾವ ಊರು? ಇಲ್ಲೆಲ್ಲೂ ಸುತ್ತಮುತ್ತ ಹಳ್ಳಿಲೆಲ್ಲೂ ನೋಡಿಲ್ಲ. ಯಾವ ಊರು ನಿಮ್ದು? ಬಿಡ್ರಲ್ಲ ಬಾಯ. ಮೆಕ್ಕ ನೋಡ್ದಂಗ್ ನೋಡ್ತಿರಲ್ರು, ಕಣ್ಣು ಬಾಯಿ ಬಿಟ್ಕೊಂಡು. ಯಾವ ಊರು? ಬಿಡ್ರೋ ಬಾಯ ನಿಮ್ದು. ಲವ್ ಮಚ್ಚ, ಸರಿಯಾಗಿ ತಗ್ಲಾಕೊಂಡ್ಬಿಟ್ಟವಲ್ಲ ಇವ್ರ ಕೈಗೆ. ನೋಡಿರಿ ಇನ್ನು ಬಂದ್ ಯಾರ ಹಿಡ್ಕೊಂಡು ಸರಿಯಾಗಿ ಏರಿಗ್ ತರ್ಕೊಂಡು ನಮ್ಗೆ. ಮಗ, ಬಾಳೆಗೊನೆ ಬಿಟ್ಬಿಟ್ಟು ಓಡೋಗ್ಬಿಡ ನಡಿಯೋ. ಇವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ, ಓಡಕ್ಕಾಗಲ್ಲ. ಒಜ್ಜಿನ ಓಡೋದು ಈ ಹಣ್ಣಗೆಲ್ಲಾರ ತಳ್ಬಿಟ್ಟು ಅಲ್ಲೆಲ್ಲಾರ ಗುಂಡ್ಗಿಂಡಿ ಬೀಳ್ಸ್ಬಿಟ್ಟು ಓಡೋದ್ ನಡಿಯೋ. ಓಹೋ, ಏನೋ ಇನ್ಲಿಂದ ಏನೋ ಬೇರೆ ಹೇಳ್ಕೊಡ್ತಿದ್ಯಾ ಓಡೋಗನ ಅಂತೇಳಿ. ಏನ್ ಸುಲಭ ಅಂದ್ಕೊಂಡೇನೋ ಈ ಸಿನಪ್ಪನ್ ಕಣ್ ತಪ್ಸಿ ಹೋಗೋದ್ ನೀನು. ಇಲ್ಲಿಂದ ಒಂದೇ ಒಂದ್ ಕಾಲ್ ತೆಗೆದು ನೋಡು, ಕಾಲ್ ಹಂಗೆ ಕತ್ತರಿಸ್ಬಿಡ್ತೀನಿ. ಏನ್ ಅಂದ್ಕೊಂಡ್ಬಿಟ್ಟಿದಿ ಈ ಸಿನಪ್ಪನ್ನ? ಎತ್ಕೊಳ್ಳ ಬಾಳೆಗೊನೆಯ. ನಡಿಯೋ, ಅಲ್ಲಿ ನಮ್ ಗೌಡ್ರು ಮಂತ ಹೋಗೋಣ. ನಡಿ, ನಮ್ ಗೌಡ್ರು ಅದ್ ಏನಂತ ಬಾಯಿ ಬಿಡಿಸ್ತಾರೆ, ಯಾವ್ರು ಏನು ನಿಮ್ದಂತ ಹೇಳಿ ಎಲ್ಲ ಬಾಯಿ ಬಿಡ್ತೀರ. ಅಲ್ಲೇ 2 ಬಿಟ್ರೆ ನಿಮಗ್ ಗೊತ್ತಾಗತ್ತೆ. ಅಲ್ಲಿ ಕಂಬು ಕಟ್ಬಿಟ್ಟು ನಡ್ರೋ. ಅಣ್ಣ, ನಿನ್ ಕಾಲ್ ಕಟ್ಕೊಂಡ್ಬಿಡ್ತಿ ಕಾಣ. ಈ ಹುಡುಗೇನೋ ಗೊತ್ತಿಲ್ದಂಗ್ ಮಾತಾಡಿಬಿಟ್ಟ. ದೇವ್ರ ಸತ್ಯ ಅಲ್ಲೋ ಕಾಣ. ನಾವಂತೂ ಕಳ್ರಲ್ಲ ಕಾಣ. ನಾವಂತೂ ಬಾಳೆಗೊನೆ ಕದಿಯಕ್ ಬಂದಿರ್ಲಿಲ್ಲ. ಏನೋ ಹಣ್ಣು ನೋಡಿ ಆಸೆ ಆಯ್ತಲ್ಲ, 1-2 ಕುಯ್ಕೊಂಡು ಹೋಗೋಣ, ಎಲ್ಲ ತಿಂತಾರೆ ಅಂತ ಹೇಳಿ ಕುಯ್ಕೊಂಡು ಅಷ್ಟೇ ಕಾಣ. ಅಲ್ಲ ಕಣ್ರಲ್ಲ ಹುಡುಗರ, ಕಳ್ರಲ್ಲ ಅಂತಿದ್ರಲ್ಲ ನೀವು. ನೋಡಿರೆ 3 ಗೊನೆ ಬಾಳೆಗೊನೆ ಕುಯ್ದು ಇಟ್ಕೊಂಡಿರ. ನೀವು ಬಾಳೆಗೊನೆ ಹಂಗ್ ತಿನ್ನಕ್ ಆಸೆ ಆದರೂ ಯಾವ್ದಾರ ಒಂದ್ ಚಿಕ್ಕದಿರೋದು ಬಾಳೆಗೊನೆ ಕುಯ್ಕೊಂಡು ಹೋಗಿ ಹಣ್ಣು ಮಾಡಿಸ್ಕೊಂಡ್ ತಿನ್ನೋದ್ ಬಿಟ್ಟು 3 ಗೊನೆ ಯಾರು ತಿನ್ನೋಕ್ಕೋಸ್ಕರ ಕಟ್ ಮಾಡ್ತಾರೇನು? ಇವೆಲ್ಲ ಕತೆ ಕಟ್ಬೇಡ್ರಿ. ನಡ್ರಿ, ನಿಮ್ಮಂತ ಕಳ್ಳನ ಮಕ್ಕಳನ್ನ ಯೋಚನೆ ನೋಡಿಲ್ಲ ನಾವು. ಅಯ್ಯೋ ನಡ್ರಲ್ಲ, ನೋಡೋಣ. ಅಲ್ಲಿ ನಮ್ ಗೌಡ್ರ ಎಲ್ಲ ಬಾಯಿ ಬಿಡಿಸ್ತಾರೆ. ನಿಮ್ಗೆ ಹಿಂಗೆಲ್ಲ ಹೇಳಿರ ಕೇಳಲ್ಲ ನೀವು. ನಡ್ರಿ. ಎತ್ಕೊಳ್ಳೋ ಕಳ್ಳನ ಮಗನೇ, ಅದೇನ್ ಬಾಯಿ ನೋಡ್ಕೊಂಡ್ ನಿಂತಿದ್ಯಾ? ಎತ್ಕೊ ಬಾಳೆಗೊನೆಯ. ಸರಿಯಪ್ಪ, ಇವ್ರಿಗೆ ಹಿಂಗ್ ಹೇಳೋದ ಮಾತ್ ಕೇಳಲ್ ಕಣು. ಇಲ್ಲ ಗೌಡ್ರಿಗೆ ನಮ್ಮ 3 ಜನಗಳಿಗೆಲ್ಲ ಫೋನ್ ಮಾಡಿ ಕರ್ಸು. ಇಲ್ಲಿಂದ 4 ತದಕೊಂಡು ನನ್ನ ಮಕ್ಕಳನ್ನ ಅಲ್ಲಿ ಪಂಚಾಯತ್ ಕಟ್ಟೆಗೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲೆಲ್ಲ ಬಾಯಿ ಬಿಡ್ತಾರೆ. ಕರ್ಸು, ನಮ್ ಗೌಡ್ರಿಗೆ ಹೇಳ್ತೀನಿ, ಫೋನ್ ಮಾಡು. ಬರೋಜ, ಪಾಪ ಗೌಡ್ರು ಸುಮ್ನೆ ಅಲ್ಲಿಂದ ಯಾಕೆ ಕಷ್ಟಪಟ್ಕೊಂಡು ಎಲ್ಲಿ ಗಂಟ ಬರ್ಬೇಕು? ಈ ಕಳ್ಳನ ಮಕ್ಳಿಗೆ ನಾವೇ ಸರಿಯಾಗಿ ಬುದ್ಧಿ ಕಲಿಸ್ಕೊಂಡ್ ಕರ್ಕೊಂಡು ಹೋಗ ನಡೆಯಜ. ಈ ನನ್ನ ಮಕ್ಳಿಗೆ ಎದ್ರಕೊಂಡು ನಾವು ಇಲ್ಲೇ ಬಿಟ್ಟಾಕ ಗೌಡ್ರು ಬೇರೆ ಕರ್ಸನ್ ಇಲ್ಲಿಗೆ. ನಡೆಯಜ, ಲೇಟ್ ಆಗಿ ಹೊತ್ ಬೇರೆ ಆಗೋಯ್ತು, ಕತ್ಲೆ ಆಗ್ತಾ ಬಂತು. ಈ ನನ್ ಮಕ್ಳು ಸಂಜೆ ಹೊತ್ತ ನೋಡಿ ಬಂದಿರೋದು. ಎಲ್ಲ ಅತ್ತಾಗಿ ಮನೆ ಕಡೆಗೆ ಹೋಗಿರ್ತಾರೆ, ಯಾರು ಇರಲ್ಲ. ನೋಡಿರೋ 4-5 ಗೊನೆ ಕುಯ್ಕೊಂಡು ಹೋಗ್ಬಿಡೋಣ ಇವತ್ತು. ಚೆನ್ನಾಗಿ ಹೋಗಿ ಮಾರಾಕ್ಬಿಟ್ಟು ಎಣ್ಣೆ ಗಿಣ್ಣೆ ಕುಡ್ಕೊಂಡ್ ಪಾರ್ಟಿ ಮಾಡ್ಕೊಳ ಅಂತ ಹೇಳಿ ಕಳ್ಳನ ಮಕ್ಳು ಬಂದಿರಿದ್ ನೋಡೋದೆ ಇಷ್ಟೊತ್ನಲ್ಲಿ. ನಾನ್ ಹೆಂಗ ನೋಡು, ನಮ್ಮ ಅಪ್ಪಯ್ಯ ಮೇವ್ ಓದ್ಕೊಂಬ ಅಂತ ಹೇಳಿ ನಮ್ಮ ಅಮ್ಮ ಕಳ್ಸಿದ್ಕೆ ಹಿಂಗ ಬಂದೆ ನೋಡು ಬಾಳೆ ತೋಟದ ಕಡೆಗೆ. ಹೆಂಗ್ ಸಿಗಾಕೊಂಡ್ರು ಅಂತ ಈ ಕಳ್ಳನ ಮಕ್ಳು. ಇಷ್ಟ ದಿನ ಎತ್ತಾಗಿ ಎಲ್ಲೂ ಯಾರ್ ಕೈಗೂ ಸಿಕ್ತಂಗ್ ಓಡಾಡ್ತಿದ್ದಾರೋ, ಇವತ್ ನನ್ ಕೈಗೆ ಸಿಕ್ಬಿದ್ರು ನೋಡೋದೇ ಇವ್ರು. ನಡೆಯಜ, ಎಳ್ಕೊಂಡ್ ಹೋಗೋಣ ಇವ್ರನ್ನ. ನಡಿ, ನಾವೇ ಅಲ್ಲಿ ಪಂಚಾಯತಿ ಕಟ್ಟೆ ಕೂರ್ಸಿರಾಗತ್ತೆ. ಗೌಡ್ರ ಮಂತ ಕರ್ಕೊಂಡು ಹೋಗ ನಡಿ ಮೊದ್ಲು.